ಇವತ್ತು ನಾವು ಮೊದಲನೆಯ ಪಾಠವಾದ ನಮ್ಮ ಭಾಷೆಯ ಪಾಠದ ಬಗ್ಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ನೇರ ಪ್ರಶ್ನೆಗೆ 10 ಅಂಕ, ಪಾಸ್ ಪ್ರಶ್ನೆಗೆ 5 ಅಂಕ. ಮೊದಲನೇ ತಂಡ ಕುವೆಂಪು ತಂಡ, ಎರಡನೇ ತಂಡ ದರಬೇಂದ್ರೆ ತಂಡ, ಮೂರನೇ ತಂಡ ಶಿವರಾಮ್ ಕಾರಂತ್ ತಂಡ, ನಾಲ್ಕನೇ ತಂಡ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಐದನೇ ತಂಡ ಬೀಗ್ರು ಗೋಕಾಕ್. ಮೊದಲನೇ ಪ್ರಶ್ನೆ, ಕುವೆಂಪು ತಂಡಕ್ಕೆ ಭಾಷೆಗಳನ್ನು ಎಷ್ಟು ವಿಧಗಳನ್ನಾಗಿ ವಿಭಾಗಿಸಬಹುದು? 2 ವಿಧಗಳು. ಸರಿಯಾದ ಉತ್ತರ. ಸರಿಯಾದ ಉತ್ತರ 10 ಅಂಕಗಳು. ನೇರ ಪ್ರಶ್ನೆ, ದರಬೇಂದ್ರೆ ತಂಡಕ್ಕೆ ಅಲ್ಲಮ ಪ್ರಭುಗಳ ಐಕ್ಯ ಸ್ಥಳ ಯಾವುದು? ಶ್ರೀಶೈಲ. ಸರಿಯಾದ ಉತ್ತರ. ಮೂರನೇ ತಂಡಕ್ಕೆ ನೇರವಾದ ಪ್ರಶ್ನೆ, ವ್ಯಾವಹಾರಿಕ ಭಾಷೆ ಎಂದರೇನು? ಪಾಸ್. ನಾಲ್ಕನೇ ತಂಡಕ್ಕೆ ವ್ಯಾವಹಾರಿಕ ಭಾಷೆ ಎಂದರೇನು? ಇದರಲ್ಲಿ ಜನರು ಮಾತನಾಡುತ್ತಾರೆ. ಸರಿಯಾದ ಉತ್ತರ. 5 ಅಂಕಗಳು. ನೇರ ಪ್ರಶ್ನೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ತಂಡಕ್ಕೆ ಎಂ ಮರಿಯಪ್ಪ ಭಟ್ಟರವರು ಯಾವ ಗ್ರಾಮದಲ್ಲಿ ಜನಿಸಿದರು? ಸರಿಯಾದ ಯಾವ ಗ್ರಾಮದಲ್ಲಿ? ಸರಿಯಾದ ಉತ್ತರ. ಮುಂದಿನ ತಂಡಕ್ಕೆ ಪ್ರಶ್ನೆ, ಎಂ ಮರಿಯಪ್ಪ ಭಟ್ಟರ ಕಾಲ 1906. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನಿಮಗೆ, ಯಾವ ಭಾಷೆಯನ್ನು ಜೀವತ್ ಭಾಷೆ ಎನ್ನುತ್ತಾರೆ? ವ್ಯಾವಹಾರಿಕ ಭಾಷೆ. ತಪ್ಪಾದ ಉತ್ತರ. ಪಾಸ್. ಯಾವ ಭಾಷೆಯನ್ನು ಜೀವತ್ ಭಾಷೆ ಎನ್ನುತ್ತಾರೆ? ನಿಮಗೆ ಪಾಸ್. ಯಾವ ಭಾಷೆಯನ್ನು ಜೀವತ್ ಭಾಷೆ ಎನ್ನುತ್ತಾರೆ? ಯಾವ ಭಾಷೆಯನ್ನು ಜೀವತ್ ಭಾಷೆ ಎನ್ನುತ್ತಾರೆ? ಸರಿಯಾದ ಉತ್ತರ. 5 ಅಂಕಗಳು. ಈಗ ಎರಡನೇ ಸುತ್ತ ಆರಂಭಗೊಳ್ಳಲಿದೆ. ಮೊದಲನೆಯ ಪ್ರಶ್ನೆ, ನಯಸೇನ ಎಷ್ಟನೇ ಶತಮಾನದಲ್ಲಿದ್ದ ಕವಿ? 12ನೇ. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಮುಂದಿನ ತಂಡಕ್ಕೆ ಪ್ರಶ್ನೆ, ಗ್ರಾಂಥಿಕವೆಂದರೇನು? ಗ್ರಾಂಥಿಕವೆಂದರೇನು? ಪಾಸ್. ಗ್ರಂಥ ರಚನೆಯಾಗುವ ಭಾಷೆ. ಸರಿಯಾದ ಉತ್ತರ. ನೇರ ಪ್ರಶ್ನೆ, ಮೂರನೇ ತಂಡಕ್ಕೆ ವ್ಯಾವಹಾರಿಕ ಭಾಷೆಗಳಿಗೆ ಉದಾಹರಣೆ ಕೊಡಿ. ತೆಲುಗು, ಮಲಯಾಳಂ, ಇಂಗ್ಲಿಷ್. ಸರಿಯಾದ ಉತ್ತರ. ಪ್ರಶ್ನೆ, ನಾಲ್ಕನೇ ತಂಡಕ್ಕೆ ಗ್ರಾಂಥಿಕ ಭಾಷೆಗಳಿಗೆ ಉದಾಹರಣೆ ಕೊಡಿ. ಸಂಸ್ಕೃತ, ಕನ್ನಡ, ಇಂಗ್ಲಿಷ್ ಪಾಳಿ. ಸರಿಯಾದ ಉತ್ತರ. ನೇರ ಪ್ರಶ್ನೆ, 5ನೇ ತಂಡಕ್ಕೆ ಕೃತ ಪದದ ಅರ್ಥ. ತುಪ್ಪ. ಸರಿಯಾದ ಉತ್ತರ. ಈಗ ಮೂರನೇ ಸುತ್ತು. ಮೊದಲನೇ ಪ್ರಶ್ನೆ ನಿಮಗೆ, ಕಾಸರಗೋಡಿನಲ್ಲಿರುವ ಕನ್ನಡಿಗರಿಗೆ
ಯಾವ ಭಾಷೆಯ ವ್ಯವಹಾರ ಜ್ಞಾನವಿರುತ್ತದೆ? ಮಲಯಾಳಂ. ಸರಿಯಾದ ಉತ್ತರ 10 ಅಂಕಗಳು. ನಿಮಗೆ ಈ ಪ್ರಶ್ನೆ ಅನ್ಯ ದೇಶಿ ಆಡಳಿತಕ್ಕೆ ಸಂಬಂಧಪಟ್ಟ ಪರಿಭಾಷಿಕ ಪದಗಳ್ಯಾವುವು? ನಿಮಗೆ ಅನ್ಯ ದೇಶಿ ಆಡಳಿತಕ್ಕೆ ಸಂಬಂಧಪಟ್ಟ ಪಾರಿಭಾಷಿಕ ಪದಗಳ್ಯಾವುವು? ಅನ್ಯ ದೇಶಿ ಆಡಳಿತಕ್ಕೆ ಸಂಬಂಧಪಟ್ಟ ಪಾರಿಭಾಷಿಕ ಪದಗಳ್ಯಾವುವು? ಸಮ್ಮರ್, ಈಜಿಪ್ಟ್, ತಪ್ಪಾದ ಉತ್ತರ. ಅನ್ಯ ದೇಶಿ ಆಡಳಿತಕ್ಕೆ ಸಂಬಂಧಪಟ್ಟ ಪಾರಿಭಾಷಿಕ ಪದಗಳಾವುವು? ಸರ್ಕಾರ, ದಿವಾನ. ಸರಿಯಾದ ಉತ್ತರ 10 ಅಂಕಗಳು. ಇದು 5 ಅಂಕಗಳು. ಕಣ್ ಎಂಬುದು ಶಬ್ದದೊಡನೆ ಬೇರೆ ಶಬ್ದ ಸೇರಿಸಿ ನುಡಿಗಟ್ಟನ್ನು ಸನ್ನಿವೇಶಗಳನ್ನು ತಿಳಿಸಿ. ಪ್ರಶ್ನೆ ಮುಂದಿನ ತಂಡಕ್ಕೆ ಕಣ್ ಎಂಬುದು ಶಬ್ದದೊಡನೆ ಬೇರೆ ಶಬ್ದಗಳನ್ನು ಸೇರಿಸಿ ನುಡಿಗಟ್ಟಾಗುವ ಸನ್ನಿವೇಶಗಳನ್ನು ತಿಳಿಸಿ. ಕಣ್ ಎಂಬ ಪದಕ್ಕೆ ಬೇರೆ ಶಬ್ದವನ್ನು ಸೇರಿಸಿ ಸನ್ನಿವೇಶಕ್ಕೆ ಸರಿಯಾದ ನುಡಿಗಟ್ಟನ್ನು ಬರೆಯಿರಿ ತಿಳಿಸಿ. ಜೋರಾಗಿ ಹೇಳಿ. ಕಣ್ ಪ್ಲಸ್ ಇಂದ ಕಣ್ಣಿಂದ. ತಪ್ಪಾದ ಉತ್ತರ. ಕಣ್ ಎಂಬುದು ಶಬ್ದದೊಡನೆ ಬೇರೆ ಶಬ್ದಗಳನ್ನು ಸೇರಿಸಿ ನುಡಿಗಟ್ಟಾಗುವ ಸನ್ನಿವೇಶಗಳನ್ನು ತಿಳಿಸಿ. ಕಣ್ಣು ಪ್ಲಸ್ ಇಡು ಕಣ್ಣಿಡು. ಕಣ್ಗೊಳಿಸು, ಕಣ್ಣು ಪ್ಲಸ್ ಕಂಗಳಿಸು, ಕಂಗೊಳಿಸು. ಸರಿಯಾದ ಉತ್ತರ 5 ಅಂಕಗಳು. ಈ ಪ್ರಶ್ನೆ ನಿಮಗೆ ಒಂದು ಭಾಷೆ ಸರ್ವಪೂರ್ಣವಾಗಬೇಕಾದರೆ ಅದನ್ನು ಆಡುವ ಜನರು ಹೇಗಿರಬೇಕು? ಪಾಸ್ ಪ್ರಶ್ನೆ ನಿಮಗೆ ಒಂದು ಭಾಷೆ ಸರ್ವಪೂರ್ಣವಾಗಬೇಕಾದರೆ ಅದನ್ನು ಆಡುವ ಜನರು ಹೇಗಿರಬೇಕು? ಬುದ್ಧಿಶೀಲರು, ಪ್ರತಿಯೋಗಶೀಲರು ಆಗಿರಬೇಕು. ಸರಿಯಾದ ಉತ್ತರ 5 ಅಂಕಗಳು. ಯೋಗಶೀಲರು, ಬುದ್ಧಿಶಾಲಿಗಳು ಆಗಿರಬೇಕು. 5ನೇ ತಂಡಕ್ಕೆ ನೇರ ಪ್ರಶ್ನೆ. ಅಲ್ಲಮ ಪ್ರಮುಖರ ವಚನಗಳ ಅಂಕಿತ ನಾಮವೇನು? ಸರಿಯಾದ ಉತ್ತರ 10 ಅಂಕಗಳು. ಈಗ 4ನೇ ಸುತ್ತು ಆರಂಭ. ಮೊದಲನೇ ಪ್ರಶ್ನೆ. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ? ಚಲನವಲನಗಳು ಮತ್ತು ವಿಚಾರ ವಿನಿಮಯದ ತರಬೇತಿ ಕೊಡುತ್ತವೆ. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 2ನೇ ತಂಡಕ್ಕೆ. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಸರಿಯಾದ ಉತ್ತರ. 3ನೇ ತಂಡಕ್ಕೆ ಪ್ರಶ್ನೆ. ಭಾಷೆ ಇದ್ದು ಅದರ ಡ್ಯಾಶ್ ಕುಡಿದು ಅರಗಿಸಿಕೊಳ್ಳದ ವ್ಯಕ್ತಿ ಜಂತುವೇ ಸರಿ? ಮುಂದಿನ ತಂಡಕ್ಕೆ ಸರಿಯಾದ ಉತ್ತರ. ನೇರ ಪ್ರಶ್ನೆ 3ನೇ ತಂಡಕ್ಕೆ. ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಡ್ಯಾಶ್ ಘೋಷಣೆಗೆ ದೊರೆಯುತ್ತಾ ಬಂದಿದೆ. ಸರಿಯಾದ ಉತ್ತರ. ನೇರ ಪ್ರಶ್ನೆ 4ನೇ ತಂಡಕ್ಕೆ. ಕನ್ನಡ ಡ್ಯಾಶ್ ಭಾಷಾ ವರ್ಗಕ್ಕೆ ಸೇರಿದೆ. ಸರಿಯಾದ ಉತ್ತರ. ನೇರ ಪ್ರಶ್ನೆ 5ನೇ ತಂಡಕ್ಕೆ. ನಮ್ಮ ಭಾಷೆ ಗದ್ಯ ಭಾಗದ ಆಕಾರ ಗ್ರಂಥ ಯಾವುದು? ಸರಿಯಾದ ಉತ್ತರ. 4 ಸುತ್ತಿನ ನಂತರ ಫಲಿತಾಂಶವನ್ನು ತಿಳಿಯೋಣ. ಕುವೆಂಪು ತಂಡ ಮೊದಲನೇ ಸುತ್ತಿನಲ್ಲಿ 10 ಅಂಕ, 2ನೇ ಸುತ್ತಿನಲ್ಲಿ 10 ಅಂಕ, 3ನೇ ಸುತ್ತಿನಲ್ಲಿ 10 ಅಂಕ, 4ನೇ ಸುತ್ತಿನಲ್ಲೂ 10 ಅಂಕ.
ಒಟ್ಟು 40 ಅಂಕ. ದರ ಬೇಂದ್ರೆ ತಂಡ ಮೊದಲನೇ ಸುತ್ತಿನಲ್ಲಿ 10 ಅಂಕ, ಎರಡನೇ ಸುತ್ತಿನಲ್ಲಿ 0, ಮೂರನೇ ಸುತ್ತಿನಲ್ಲಿ 0, ನಾಲ್ಕನೇ ಸುತ್ತಿನಲ್ಲಿ 10. ಒಟ್ಟು ಅಂಕ 20. ಮೂರನೇ ತಂಡ ಶಿವರಾಮ್ ಕಾರಂತ್ ಮೊದಲನೇ ಸುತ್ತಿನಲ್ಲಿ 0, ಎರಡನೇ ಸುತ್ತಿನಲ್ಲಿ 10, ಮೂರನೇ ಸುತ್ತಿನಲ್ಲಿ 0, ನಾಲ್ಕನೇ ಸುತ್ತಿನಲ್ಲಿ 10. ಒಟ್ಟು 20. ನಾಲ್ಕನೇ ತಂಡ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮೊದಲನೇ ಸುತ್ತಿನಲ್ಲಿ 15, ಎರಡನೇ ಸುತ್ತಿನಲ್ಲಿ 15, ಮೂರನೇ ಸುತ್ತಿನಲ್ಲಿ 15. ಒಟ್ಟು ಅಂಕ 45. ಐದನೇ ತಂಡ ವಿಕ್ರು ಗೋಕಾಕ್ ಮೊದಲನೇ ಸುತ್ತಿನಲ್ಲಿ 10 ಅಂಕ, ಎರಡನೇ ಸುತ್ತಿನಲ್ಲಿ 10 ಅಂಕ, ಮೂರನೇ ಸುತ್ತಿನಲ್ಲಿ 25, ನಾಲ್ಕನೇ ಸುತ್ತಿನಲ್ಲಿ 10. 55. ಒಟ್ಟು ಅಂಕ 55. ಈಗ ಫಲಿತಾಂಶದ ಮೊತ್ತ ಕುವೆಂಪು ತಂಡ ಮೊದಲನೇ ಸ್ಥಾನದಲ್ಲಿ ವಿಕ್ರು ಗೋಕಾಕ್ ತಂಡ 55 ಅಂಕಗಳನ್ನು ಪಡೆದಿದ್ದಾರೆ.